ನಮಸ್ಕಾರ. ನಾನು ಬಸವರಾಜ್. ಸೆಕೆ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂದರೆ, ಈ ಹಿಂದೆ ಇಂತಹ ಅನುಭವ ಆಗಿರಲಿಲ್ಲ ಬಹುಪಾಲು ಜನಕ್ಕೆ. ಸಂಶೋಧಕರೇ ಹೇಳ್ತಿರೋ ಪ್ರಕಾರ 150 ವರ್ಷಗಳ ಹಿಂದಿನ ಒಂದು ವಿದ್ಯಮಾನ ಏನಾಗಿತ್ತು, ಸುಮಾರು 1/2 ಕೋಟಿ ಜನ ಸಾವನ್ನಪ್ಪಿದ್ರು. ಅಂಥದ್ದೇ ಒಂದು ದುರ್ಘಟನೆ ಈಗ ಈ ಅತಿಯಾದ ಶಾಖದ ಕಾರಣಕ್ಕೆ ವಿಶ್ವದಲ್ಲಿ ಆಗತ್ತೆ. ಅದರಲ್ಲಿ ಭಾರತವೂ ಕೂಡ ಭಾಗಿಯಾಗಲೇಬೇಕು, ಬಲಿಪಶು ಆಗಬೇಕು. ಈ ಎಲ್ಲ ಸೆಕೆಗೆ ಕಾರಣ ಏನು? ಮೆಗಾ ಎಲ್ ನಿನೋ. ಏನಿದು ನೋಡಿ, ಸಂಶೋಧಕರೇ ಹೇಳ್ತಿರೋ ಪ್ರಕಾರ ಅತಿಯಾದ ಸೆಕೆ ಇನ್ನೂ 1 ವರ್ಷ ಕಂಗೆಡಿಸಲಿದೆ. ಸರಿಸುಮಾರು 1 ಕೋಟಿ ಮಂದಿ ಬಿಸಿ ಶಾಖಕ್ಕೆ ಸಾಯಲಿದ್ದಾರೆ, ಬಲಿಯಾಗಲಿದ್ದಾರೆ. 150 ವರ್ಷಗಳ ಹಿಂದಿನ ಅದೇ ಶಾಕಿಂಗ್ ಚರಿತ್ರೆ ರಿಪೀಟ್ ಆಗಬಹುದು. ಇದಕ್ಕೆಲ್ಲ ಕಾರಣ ಮೆಗಾ ಎಲ್ ನಿನೋ. ಈ ಬಗ್ಗೆ ಖುದ್ದು ವಿಜ್ಞಾನಿಗಳೇ ಇಂಥದ್ದೊಂದು ಸಾಧ್ಯತೆ ಇದೆ ಅನ್ನೋದನ್ನ ಖಚಿತಪಡಿಸ್ತಿದ್ದಾರೆ. 1877ರ ನಂತರ ಅತ್ಯಂತ ಶಕ್ತಿಶಾಲಿ ಎಲ್ ನಿನೋ ಪರಿಸ್ಥಿತಿಗಳು ಪೆಸಿಫಿಕ್ ಮಹಾಸಾಗರದಲ್ಲಿ ಸಂಭವಿಸುತ್ತಿವೆ ಅನ್ನುವಂಥದ್ದು ಸಂಶೋಧಕರು ಕಂಡುಕೊಂಡ ಸತ್ಯ. ಆ ಸಮಯದಲ್ಲಿ ಅಂದ್ರೆ 1877ರಲ್ಲಿ ಈ ಎಲ್ ನಿನೋ ವಿಶ್ವದ ಜನಸಂಖ್ಯೆಯ 4% ಜನರನ್ನ ಬಲಿ ತಗೊಂಡಿತ್ತು. ಈಗ ವಿಜ್ಞಾನಿಗಳು 2026ರಲ್ಲೂ ಸಹ ಇಂಥದ್ದೇ ದುರ್ಘಟನೆ ಸಂಭವಿಸುತ್ತೆ ಅನ್ನೋದನ್ನ ಹೇಳ್ತಿರುವಂಥದ್ದು. ಹಾಗಿದ್ರೆ ಏನಿದು ಮೆಗಾ ಎಲ್ ನಿನೋ? ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ನೀರು ಸಾಮಾನ್ಯಕ್ಕಿಂತ ಹೆಚ್ಚು ಬೆಚ್ಚಗಾಗುವ ಅಥವಾ ಬಿಸಿಯಾಗುವ ನೈಸರ್ಗಿಕ ಹವಾಮಾನ ವಿದ್ಯಮಾನ ಇದಾಗಿರುವಂಥದ್ದು. ಇದನ್ನೇ ಮೆಗಾ ಎಲ್ ನಿನೋ ಅಂತ ಕರೀತಾರೆ. ಇದು ಪ್ರತಿ 2 ರಿಂದ 7 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ವಾತಾವರಣದ ಒತ್ತಡವನ್ನ ಬದಲಾಯಿಸುತ್ತದೆ ಮತ್ತು ಜಾಗತಿಕವಾಗಿ ಮಳೆ ಮತ್ತು ತಾಪಮಾನದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ಇದು ಭಾರತದಲ್ಲಿ ಮಳೆ ಕೊರತೆ ಮತ್ತು ಬರಗಾಲಕ್ಕೆ ಕಾರಣವಾಗಬಹುದು. ವಿಶೇಷ ಅಂದ್ರೆ ಈ ಸಲ ಭಾರತ ಬರಗಾಲಕ್ಕೆ ಸಜ್ಜಾಗಲೇಬೇಕು. ನೋಡಿ, ಇದರಿಂದಾಗಿ ಮಾನ್ಸೂನ್ ಆ ಪ್ರದೇಶಕ್ಕೆ ಚಲಿಸಿ ಮಳೆಯನ್ನ ತರುತ್ತೆ. ಇದು ಭಾರತೀಯ ಉಪಖಂಡ, ಆಸ್ಟ್ರೇಲಿಯಾ ಮತ್ತು ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಮಳೆಯ ತೀವ್ರ ಕೊರತೆಯನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ಎಲ್ ನಿನೋ 2 ರಿಂದ 7 ವರ್ಷಗಳಿಗೊಮ್ಮೆ ಸಂಭವಿಸುತ್ತೆ, ಆದರೆ ಈ ಬಾರಿ ಅದು ಹೆಚ್ಚು ತೀವ್ರವಾಗಿದೆ. ಹವಾಮಾನ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಹೆಚ್ಚಿದ ಶಾಖ ಮತ್ತು ತೇವಾಂಶದಿಂದಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಶಾಖ ಅಲೆಗಳ ಪ್ರಭಾವ ತೀವ್ರವಾಗಬಹುದು. ಮುಖ್ಯವಾಗಿ ಮೈಕ್ರೋನೇಷಿಯಾ ಅಂದ್ರೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿ ಓಷಿಯಾನಿಯಾದ ಒಂದು ಉಪ ಪ್ರದೇಶ. ಇದು ಸಾವಿರಾರು ದ್ವೀಪಗಳನ್ನ ಒಳಗೊಂಡಿರುವಂತಹ ಈ ಪ್ರಾಂತ್ಯವನ್ನ ಮೈಕ್ರೋನೇಷಿಯಾ ಅಂತ ಕರೀತಾರೆ. ಈ ಮೈಕ್ರೋನೇಷಿಯಾದಲ್ಲಿ ಪ್ರಾರಂಭವಾಗುವ ಶಾಖ ತರಂಗವು ಈಗ ಪೆಸಿಫಿಕ್ ಮಹಾಸಾಗರದಾದ್ಯಂತ ಕ್ಯಾಲಿಫೋರ್ನಿಯಾಗೆ 8046 ಕಿಲೋಮೀಟರ್ ಹರಡುತ್ತಿದೆ. ಇದನ್ನ ಕ್ಯಾಲಿಫೋರ್ನಿಯಾದ ಬಳಿ ದಿ ಬ್ಲಾಬ್ ಅಂತ ಕರೀತಾರೆ. ಸಮುದ್ರದ ಮೇಲ್ಮೈ ತಾಪಮಾನವು ದಾಖಲೆಯ ಗರಿಷ್ಠ ಮಟ್ಟದಲ್ಲಿದೆ. ಈ ಶಾಖ ತರಂಗಗಳು ಎಲ್ ನಿನೋ ಬಲಪಡಿಸುತ್ತಿವೆ. ಇದು ಇಡೀ ಜಾಗತಿಕ ಹವಾಮಾನದ ಮೇಲೆ ಗಂಭೀರ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಭಾರತದ ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ 2014-16ರಲ್ಲಿ ಸತತ 2 ವರ್ಷಗಳ ಕಾಲ ಎಲ್ ನಿನೋ ಪ್ರಭಾವದಿಂದ ಮಹಾರಾಷ್ಟ್ರದ ವಿದರ್ಭ ಮತ್ತು ಮರಾಠವಾಡ ಸೇರಿದಂತೆ ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿತ್ತು. ಈಗಾಗಲೇ ಕರ್ನಾಟಕದಲ್ಲಿ ಬಹುಪಾಲು ಕಡೆ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಉಲ್ಬಣಿಸುತ್ತೆ ಅನ್ನೋದನ್ನ ಸರ್ಕಾರವು ಕೂಡ ಒಂದು ಅರಿತುಕೊಂಡು ಎಚ್ಚರಿಕೆಯ ನಡೆಗಳನ್ನ ಅನುಸರಿಸ್ತಾ ಇದೆ. ಈ ವರ್ಷದ ಮೇ ಜುಲೈ ಅವಧಿಯಲ್ಲಿ ಪ್ರಬಲ ಎಲ್ ನಿನೋ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಅದರ ಪರಿಣಾಮ ಕೃಷಿ ಕ್ಷೇತ್ರದ ಮೇಲೆ ತೀವ್ರವಾಗಿ ಆಗಲಿದೆ. ಜಲಾಶಯಗಳಲ್ಲಿನ ನೀರಿನ ಮಟ್ಟ ಕುಸಿಯುವುದರಿಂದ ಜಲವಿದ್ಯುತ್ ಉತ್ಪಾದನೆ ಕಡಿಮೆಯಾಗಿ ಪಳೆಯುಳಿಕೆ ಇಂಧನದ ಅವಲಂಬನೆ ಹೆಚ್ಚುತ್ತದೆ. ಎಲ್ ನಿನೋ ಬಿಸಿಯಾದ ಹಂತ ಹೊಂದಿರುತ್ತೆ. ಅದಲ್ಲದೆ ತಂಪಾದ ಹಂತವನ್ನೂ ಕೂಡ ನಾವು ಕಾಣಬಹುದು. ಅದನ್ನ ಲಾನಿನಾ ಅಂತ ಕರೀತಾರೆ. ಈ ಅವಧಿಯಲ್ಲಿ ಭಾರತದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತದೆ. ಇದು ನೈಋತ್ಯ ಮುಂಗಾರು ಮಾರುತಗಳನ್ನು ಬಲಪಡಿಸುತ್ತದೆ. ಈ 2 ವಿದ್ಯಮಾನಗಳ
ನಡುವಿನ ಸಮತೋಲನವೇ ಭೂಮಿಯ ಹವಾಮಾನ ಸ್ಥಿರತೆಗೆ ಕಾರಣವಾಗುತ್ತದೆ. ಪ್ರಸ್ತುತ ಜಾಗತಿಕ ತಾಪಮಾನ ಏರಿಕೆಯ ಎಲ್ ನಿನೋದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತಿದೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಆಧುನಿಕ ಉಪಗ್ರಹ ಆಧಾರಿತ ತಂತ್ರಜ್ಞಾನದ ಮೂಲಕ 6 ರಿಂದ 9 ತಿಂಗಳು ಮುಂಚಿತವಾಗಿಯೇ ಈ ಮುನ್ಸೂಚನೆ ಪಡೆಯೋದಕ್ಕೆ ಸಾಧ್ಯ ಇದೆ. 1877ರ ನಂತರ 2026ರಲ್ಲಿ ಈ ಅಪಾಯಕಾರಿ ಮುನ್ಸೂಚನೆ ಸಿಕ್ಕಿರುವಂತದ್ದು. 1877-78ರಲ್ಲಿ ಸಂಭವಿಸಿದ ಎಲ್ ನಿನೋವನ್ನ ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಅಂತ ಬಣ್ಣಿಸಲಾಗಿದೆ. ಇದು ಶಾಖ ತರಂಗಗಳು, ಬರ, ಬೆಳೆ ವೈಫಲ್ಯಕ್ಕೆ ಕಾರಣವಾಯಿತು ಮತ್ತು ಲಕ್ಷಾಂತರ ಜೀವಗಳನ್ನ ಬಲಿ ಪಡ್ಕೊಂಡಿತ್ತು. ಈಗ ವಿಜ್ಞಾನಿಗಳು 2026ರಲ್ಲಿ ಸಂಭವಿಸುವ ಎಲ್ ನಿನೋ ಇನ್ನಷ್ಟು ತೀವ್ರವಾಗಿರುತ್ತೆ ಅಂತ ಊಹಿಸಿದ್ದಾರೆ. ಈ ಮೆಗಾ ಎಲ್ ನಿನೋ ಸಂಭವಿಸಿದ್ರೆ 2027ರಲ್ಲಿ ಜಾಗತಿಕ ತಾಪಮಾನವು ಇದಕ್ಕಿಂತ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ನೋಡಿ, ವಿಶೇಷವಾಗಿ ಭಾರತದ ಮೇಲೆ ಈ ಸೂಪರ್ ಎಲ್ ನಿನೋ ಭಾರತದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಇದು ಮಾನ್ಸೂನ್ ಮೇಲೆ ಅವಲಂಬಿತವಾಗಿರುತ್ತದೆ. 2026ರ ಬೇಸಿಗೆಯಲ್ಲಿ ತಾಪಮಾನವು ನಾಟಕೀಯವಾಗಿ ಹೆಚ್ಚಾಗುತ್ತದೆ. ಏಪ್ರಿಲ್ ತಿಂಗಳಲ್ಲಿ ದೆಹಲಿ, ರಾಜಸ್ಥಾನ ಮತ್ತು ಉತ್ತರ ಭಾರತದಲ್ಲಿ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ದಾಟಬಹುದು. ಜೂನ್, ಸೆಪ್ಟೆಂಬರ್ ಮಾನ್ಸೂನ್ ದುರ್ಬಲಗೊಳ್ಳಬಹುದು. ಇದು ಬರಗಾಲದ ಅಪಾಯವನ್ನು ಹೆಚ್ಚಿಸುತ್ತೆ. ವಾಯುವ್ಯ ಭಾರತದಲ್ಲಿ ಬರ ಪರಿಸ್ಥಿತಿಗಳು ಉಂಟಾಗಬಹುದು. ಕೃಷಿಯ ಮೇಲೆ ಪರಿಣಾಮ ಬೀರುತ್ತೆ. ಈ ಬೇಸಿಗೆಯಲ್ಲಿ ಹೆಚ್ಚಿನ ಆರ್ದ್ರತೆಯಿಂದಾಗಿ ಶಾಖದ ಅಲೆಗಳು ಇರ್ತವೆ. ಎಲ್ ನಿನೋ ತುಂಬಾ ತೀವ್ರವಾಗಿದ್ದರೆ ಅದರ ಪರಿಣಾಮ 2027ಕ್ಕೂ ಕೂಡ ಮುಂದುವರಿಯುತ್ತೆ. ಇದೇ ಕಾರಣಕ್ಕೆ ನಾವು ಜಾಗೃತರಾಗಬೇಕಿದೆ. ಹೇಗೆ? ಮಳೆ ಕೊರತೆ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಲಭ್ಯವಿರುವ ಜಲಮೂಲಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಮತ್ತು ಉಳಿಸ್ಕೊಳ್ಬೇಕು. ಇದಿಷ್ಟೇ ಅಲ್ಲ, ತೀವ್ರ ತಾಪಮಾನ ಏರಿಕೆಯಿಂದ ಜನರನ್ನು ರಕ್ಷಿಸಿಕೊಳ್ಳಲು ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳು ತಂಪಾದ ಆಶ್ರಯ ತಾಣಗಳನ್ನ ಮತ್ತು ತುರ್ತು ಆರೋಗ್ಯ ಸೇವೆಗಳ ಯೋಜನೆಗಳನ್ನ ರೂಪಿಸಬೇಕಿದೆ. ಇನ್ನು ಮಳೆ ನಂಬಿಕೊಂಡು ಜೀವನ ಮಾಡುವಂತಹ ರೈತನಿಗೆ ಬಹುದೊಡ್ಡ ಹೊಡೆತ ಬೀಳಬಹುದು. ಬರ ನಿರೋಧಕ ಬೆಳೆಗಳ ಆಯ್ಕೆ, ಕೃಷಿ ವಿಮೆಯಂತಹ ವ್ಯವಸ್ಥೆಗಳ ಮೂಲಕ ರೈತರಿಗೆ ರಕ್ಷಣೆ ನೀಡಬೇಕು. ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನು ಗಮನಿಸುತ್ತಾ ಮುನ್ನೆಚ್ಚರಿಕೆ ವಹಿಸುವಂಥದ್ದು ಮತ್ತು ಬರಗಾಲದಂತಹ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಮಾಡಿಕೊಳ್ಳಬೇಕಾಗತ್ತೆ. ಒಟ್ಟಿನಲ್ಲಿ ಈ ಎಲ್ ನಿನೋ ಎಂಟ್ರಿಯಿಂದಾಗಿ ಭಾರತ ಅಗ್ನಿಕುಂಡ ಆದ್ರೂ ಅಚ್ಚರಿ ಇಲ್ಲ. ಸೊ ಪ್ರಕೃತಿಯ ಎದುರಲ್ಲಿ ಪ್ರತಾಪ ತೋರಿಸೋ ಬದಲು ಪ್ರಕೃತಿ ಮಾತೆಯ ಮಡಿಲಲ್ಲಿ ಆಕೆಯನ್ನ ಆಸ್ವಾದಿಸುವ, ಆಕೆಯನ್ನ ಕಾಪಾಡುವ, ಆಕೆಯ ಜೊತೆಯಲ್ಲಿ ಸಾಗುವಂತಹ ಪ್ರಯತ್ನಗಳನ್ನ ಮನುಷ್ಯ ಮಾಡಬೇಕು. ಅದರ ಬದಲಾಗಿ ತನ್ನ ಅತಿಯಾದ ಆಸೆಗೆ ಪ್ರಕೃತಿಯ ಮೇಲೆ ದರ್ಪ ತೋರಿಸುವಂಥದ್ದು ಸರಿಯಲ್ಲ. ಇದೊಂದು ನೈಸರ್ಗಿಕ ವಿದ್ಯಮಾನ ಆದರೂ ಕೂಡ ನಾವು ಎಚ್ಚರಿಕೆಯ ಪಾಠಗಳನ್ನ 1877-78ರಲ್ಲೇ ಕಲ್ತಿದ್ದಿದ್ರೆ ಈಗ ಮತ್ತೊಂದು ಸಲ ಅಂತಹ ದುಸ್ಥಿತಿ ಬರ್ತಿರ್ಲಿಲ್ವೇನೋ. ಜಾಗತಿಕ ತಾಪಮಾನದ ಮತ್ತೊಂದು ಮುಖವೇ ಈ ಎಲ್ ನಿನೋ ಅಂದ್ರೂ ಕೂಡ ತಪ್ಪಾಗೋದಿಲ್ಲ.